ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು, ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಮತ್ತು ಇನ್ನೊಬ್ಬರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ CM ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ CM ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ CM ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ CM ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು, ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಮತ್ತು ಇನ್ನೊಬ್ಬರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ CM ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ CM ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ CM ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ CM ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು,
ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಮತ್ತು ಇನ್ನೊಬ್ರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ಇರ್ತಕ್ಕಂಥ ವೀರಪ್ಪ ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಮತ್ತು ಇನ್ನೊಬ್ರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ಯಾಕಂದ್ರೆ ತಾವು ಹಿಂದೆ ಹೇಳಿದ್ರಿ ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಇರಬೇಕು, ಪೂರ್ಣಾವಧಿ ಸಿಎಂ ಎಲ್ಲವನ್ನೂ ಹೇಳಿದ್ರಿ. ಅಭಿಪ್ರಾಯ 5 ವರ್ಷ ಅವರು ಸಿದ್ದರಾಮಯ್ಯನವರು ಇರಬೇಕು ಅಂತಕ್ಕಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಕೇಳಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ ಪೂರ್ಣಾವಧಿನಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಆ ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸರ್, ಇವಾಗ ಎನಿ ಡೌಟ್ ಸರ್ ಆ ವಿಚಾರದಲ್ಲಿ? ಯಾವುದರಲ್ಲಿ? ಪೂರ್ಣಾವಧಿ ಸಿಎಂ ವಿಚಾರದಲ್ಲಿ ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸರು ಏನು ಬೇಕಾರೋ ಆಗ್ಬೋದು.